ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮಾತ್ಮನ ಲಕ್ಷ್ಮೀ ದೇವಿಯ ಅದ್ಭುತವಾದಂತಹ ಮಂಗಲದ ಚಿತ್ರಣವನ್ನು ವಾದಿರಾಜರು ನಮಗೆ ನೀಡಿದ್ದಾರೆ. ಯಾರಿಗೋ ಕನ್ಯಾದಾನವನ್ನು ಮಾಡುವಾಗ ಆ ವರನಲ್ಲಿ ನಾರಾಯಣನನ್ನ ಆವಾಹನವನ್ನು ಮಾಡಿ ಆ ನಾರಾಯಣನಿಗೆ ನನ್ನ ಮಗಳಾದಂತಹ ಲಕ್ಷ್ಮಿಯನ್ನು ಕೊಡ್ತಾ ಇದ್ದೇನೆ ಅಂತ ನಾವು ಅನುಸಂಧಾನ ಮಾಡ್ತೇವೆ. ಆದರೆ ಸಮುದ್ರ ರಾಜನ ಮಹಿಮೆ ನೋಡಿ ಹೇಗಿದೆ. ಸಾಕ್ಷಾತ್ ಭಗವಂತನಿಗೆ, ಸಾಕ್ಷಾತ್ ನಾರಾಯಣನಿಗೆ ತನ್ನ ಮಗಳನ್ನು ಧಾರೆ ಎರೆದು ಕೊಡ್ತಾ ಇದ್ದಾನೆ. ಎಲ್ಲರೂ ಕೂಡ ಮಂಗಲಾಷ್ಟಕವನ್ನು ಹೇಳ್ತಾ ಇದ್ದಾರೆ. ಮಂಗಲಾಷ್ಟಕವನ್ನು ಯಾರಿಂದ ಮಂಗಲಾಷ್ಟಕಗಳು ನಮಗೆ ಯಾಕೆ ಅಂತ ಕೇಳಿದ್ರೆ, ಆ ಭಗವಂತನ, ಆ ನದಿಗಳ, ಆ ರಾಜರ, ಆ ಲಕ್ಷ್ಮೀದೇವಿಯ, ಆ ವಾಯುದೇವರ, ಆ ಭಗವಂತನ ಪೂರ್ಣವಾದ ಪರಿವಾರವನ್ನು ಧ್ಯಾನ ಮಾಡಿದರೆ ನಮಗೆ ಮಂಗಲ. ಆದರೆ ಭಗವಂತನಿಗೆ ಯಾವ ರೀತಿ ಮಂಗಲ ನೋಡಿ. ನಿತ್ಯೋತ್ಸವ ಭವತ್ತೇಷಾಂ ನಿತ್ಯಶ್ರೀ ನಿತ್ಯಮಂಗಲಂ. ಆ ಭಗವಂತ ನಿತ್ಯಮಂಗಲನಾದಂತಹ ಭಗವಂತ, ಅವನಿಗೆ ಯಾರು ಹಂಗಿದೆ. ಆದರೂ ಕೂಡ ಎಲ್ಲರೂ ಕೂಡ ಅದ್ಭುತವಾದ ಮಂಗಲಾಷ್ಟಕವನ್ನು ಹಾಡ್ತಾ ಇದ್ದಾರೆ. ಸುಮುಹೂರ್ತೆ ಸಾವಧಾನ, ಸುಲಗ್ನ ಸಾವಧಾನ, ಶ್ರೀಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ, ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಭೂ ಸೋನುರ್ಗರುತ್ಮಾನ್ ಅಂತ ಹೇಳಿದಂತೆ ಎಲ್ಲ ಮಂಗಲಾಷ್ಟಕಗಳನ್ನು ವಸಿಷ್ಠ, ನಾರದರು ಮೊದಲಾದಂತಹ ಎಲ್ಲ ಮಹಾನುಭಾವರು ಹೇಳ್ತಾ ಇದ್ದಾರೆ. ಮದುವೆಗೆ ಬಂದ ಯಾವುದೋ ಒಬ್ಬ ಬ್ರಾಹ್ಮಣ, ಸಾಮಾನ್ಯನಾಗಿರುವಂತಹ ಬ್ರಾಹ್ಮಣ ಹೇಳಿದ್ರೇ ಎಷ್ಟೋ ಆನಂದ ಪಡ್ತೇವೆ. ಆದರೆ ಎಂತಹ ವಸಿಷ್ಠರು, ಎಂತಹ ನಾರದರು ಸದಾ ಕಾಲದಲ್ಲಿ ಪರಮಾತ್ಮನನ್ನು ಒಲಿಸಿಕೊಳ್ಳುವುದರಲ್ಲೇನೆ ಜ್ಞಾನವುಳ್ಳಂತಹ ಮಹಾನುಭಾವರು ಮಂಗಲಾಷ್ಟಕಗಳನ್ನು ಹೇಳ್ತಾ ಇದ್ದಾರೆ. ಮಂಗಲಾಷ್ಟಕವಾಗಿದೆ. ತದೇವ ಲಗ್ನಂ ಸುದಿನಂ ತದೇವ, ತಾರಾಬಲಂ ಚಂದ್ರಬಲಂ ತದೇವ, ವಿದ್ಯಾಬಲಂ ದೈವಬಲಂ ತದೇವ, ಲಕ್ಷ್ಮೀಪತೆ ತೇಂಗ್ರಿ ಯುಗಂ ಸ್ಮರಾಮಿ ಅಂಥೇಳಿ ಆ ಲಕ್ಷ್ಮೀಪತಿಯಾದ ನಾರಾಯಣನ ಲಕ್ಷ್ಮಿಯ ಪಾದಗಳನ್ನು ಸ್ಮರಣೆ ಮಾಡ್ತಾ ಇದ್ದೇನೆ ಅಂಥೇಳಿ ವಧುವರರ ಮೇಲೆ ಶೋಭನದ ಅಕ್ಷತೆಯನ್ನು ಹಾಕ್ತಾ ಇದ್ದಾರೆ. ಶುಭವಿದು ಶೋಭನ ಹರಿಗೆ, ಶುಭವಿದು ಶೋಭನ ಸಿರಿಗೆ, ಶುಭವಿದು ಶೋಭನ ಹರಿಗೆ, ಶುಭವಿದು ಶೋಭನ ಸಿರಿಗೆ, ಶುಭವಿದು ಪುರಂದರ ವಿಠ್ಠಲರಾಯಗೆ, ಶುಭವಿದು ಶೋಭನ ಹರಿಗೆ, ಶುಭವಿದು ಶೋಭನ ಸಿರಿಗೆ, ಶುಭವಿದು ಶೋಭನ ಹರಿಗೆ. ಎಲ್ಲರೂ ಕೂಡ ಆ ಲಕ್ಷ್ಮೀನಾರಾಯಣರ ಮಂಗಲ ಮಹೋತ್ಸವವನ್ನು ಆಸ್ವಾದಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಏನಾಯಿತು ಮುಂದಿನ ಚಿತ್ರಣ ಅನ್ನುವುದನ್ನು ತಿಳಿಸ್ತಾ ಇದ್ದಾರೆ. ಸಂಭ್ರಮದಿಂದ ಅಂಬರದಿ ದುಂದುಬಿ ಮೊಳಗಲು ತುಂಬೂರು ನಾರದರು ತುತಿಸುತ್ತ, ತುಂಬೂರು ನಾರದರು ತುತಿಸುತ್ತ ಪಾಡಿದರು ಪೀತಾಂಬರಧರನ ಮಹಿಮೆಯ ಶೋಭಾನೆ. ಲಕ್ಷ್ಮೀನಾರಾಯಣರ ವಿವಾಹವಾಗ್ತಾ ಇದೆ. ಆಕಾಶದಲ್ಲೆಲ್ಲ ಕಡೆಗಳಲ್ಲಿ ದುಂದುಬಿ ಮೊಳಗ್ತಾ ಇದೆ ಅಂತೆ. ತಾಳ ಜಾಗಟೆ ಮದ್ದಳೆ ದುಂದುಬಿ ಭೇರಿ, ತಾಳೆ ಹೆಗ್ಗಾಳೆ ತಮ್ಮಟೆ, ನಿಸ್ಸಾಳೆ ಪಟಹ ತಂಬೂರಿ ಪಣವ, ಕಂಸಾಳೆ ಕಂಬೂಢಕ್ಕ ವಾದ್ಯ, ಸುಳ್ಳೈ ಸುತಲಿರೆ ಭಾಗವತರ ಸಮ್ಮೇಳದಿ ಕುಲಿದೊಲಿದಾಡೆ, ಸಾಲು ಪಂಚಾನನ ಛತ್ರ ಚಮರ ಧ್ವಜದಾಡುಗಳು ಒಪ್ಪಿಹರೋ ಬಾಬಾ, ಬಾಬಾ ಭಕೋತರ ಹೃದಯ ಮಂದಿರ, ಬಾಬಾ ಜಗದೋದ್ಧಾರ. ಕೇವಲ ದೇವರು ಬರಬೇಕಾದ್ರೇ ಇಷ್ಟೊಂದು ಅದ್ಭುತವಾದಂತಹ ಎಲ್ಲ ನಾದಗಳ ಸೃಷ್ಟಿಯಾಗ್ತದೆ. ಆದರೆ ಆ ಪರಮಾತ್ಮನ ವಿವಾಹ ಮಹೋತ್ಸವ ಅಂದರೆ ಎಷ್ಟು ನಾದಗಳ ಒಂದು ಮೇಲನವಾಗಿರ್ಲಿಕ್ಕಿಲ್ಲ. ಅಂಬೂಜಾಕ್ಷನೆ ಬಾರೋ ಅಂಬೂಜವದನನೆ, ಅಂಬೂಜಲಯ ಪತೆ ಅಂಬೂಜನಾಭನೆ, ಅಂಬೂಜ ಭವಜನಕ ಅಂಬೂಜಾರಿ
ಹರಿಧರ ಅಂಬುಜ ನಿವಾಸ ಅಂಬುಜ ಮಿತ್ರ ತೇಜ ಕೊಂಬು ಕಹಳೆಗಳು ಬಂಬೋರುಡಿತುರೆ ತುಂಬುರು ನಾರದರಿಂಪಾಗಿ ಪಾಡಲು ಸಂಭ್ರಮದಲ್ಲಿ ವಾದ್ಯ ಧಿಮಿಕಿ ಧಿಮಿಕೆನ್ನುತ್ತ ಸಂಭ್ರಮದಿಂದಲಿ ಬಾರು ಶಂಭು ವಂದಿತನೇ ನಡೆದು ಬಾರಯ್ಯ ಭವ ಕಡಲಿಗೆ ಕುಂಭ ಸಂಭವ. ಭಗವಂತ ಬರ್ತಾ ಇದ್ರೆ ಎಲ್ಲ ವಾದ್ಯಗಳು ತಮ್ಮಷ್ಟಕ್ಕೆ ತಾವೇ ಮೇಲನವನ್ನು ಮಾಡ್ತಾ ಇದ್ವಂತೆ. ಮುದ್ದು ಮೋಹನನ ಮಂಜುಳ ಸಂಗೀತ ಸದ್ದನಾಲಿಸಿ ಗೋಪಿಯರು ಬುದ್ಧಿ ಸುರಾಡಿದ ರಂಗಜ ಬಾಣಕ್ಕೆ ಬಿದ್ದು ಪರವಶರಾದರು. ಸಿದ್ಧ ಮುನಿ ಜನರಿದ್ದ ಸಮಾಧಿಯೊಳೆದ್ದೆದ್ದು ಕುಣಿದು ಎದೆ ತಾವರೆ ಗದ್ದುಗೆ ಅರಸನ ಒಲಿಸಿಕೊಂಡರು ಗೆದ್ದರು ಭವ ಸಮುದ್ರವಾ. ತೆಳಗಿನೋದಕ ಉಕ್ಕೇರಿ ಬಂದವು ತುಳಕಿ ಚಲ್ಲಾಡಿ ನಿಂತಳು ಯಮುನೆ ಮೇಲೆ ಮಾಡೊಡ್ಡಿ ಮೇಘಾಳಿ ಭೋರಿಟ್ಟವು ಕಲ್ಲು ಕರಗಿ ನೀರಾದವು. ನಳಿನ ಚಂಪಕನಾಗ ಪುನ್ನಾಗ ಪಾಟಲ ಶಾವಂತಿಗೆ ಕುಂದ ಬಕುಲವು ಮಾಲತಿ ಜಾಜಿಯು ಪರಿಮಳಂದೊಡಗೂಡಿ ನೀಲಾಂಗ ನಂಗ್ರಿಗೆ ಎರಗೆದವು. ರಂಗ ಕೊಳಲನೂದಲಾಗಿ ರಂಗಯ್ಯ ಕೊಳಲನೂದಲು ಶ್ರೀರಂಗ ಕೊಳಲನೂದಲಾಗಿ ರಂಗಯ್ಯ ಕೊಳಲನೂದಲು. ಭಗವಂತ ಕೊಳಲಗಾನವನ್ನು ಮಾಡಿದರೆ ಈ ರೀತಿಯಾದ ಸಂದರ್ಭ ನಿರ್ಮಾಣವಾಗಿ ಹೋಗಿದೆ. ಆದರೆ ಸಾಕ್ಷಾತ್ ಭಗವಂತನ ವಿವಾಹ ಮಹೋತ್ಸವಕ್ಕೆ ಎಷ್ಟು ಇಂಪಾದ ಧ್ವನಿ ಬಂದಿರಲಿಕ್ಕಿಲ್ಲ. ಡೊಳ್ಳಿನ ಕೈ ಮೇಲ್ ಭರಮಪ್ಪ ಹಾಕ್ಯಾನ ತಾಳವ ಶಿವನಪ್ಪ ತಟ್ಯಾನ್ ಮ್ಯಾಲ್ ಒಳ್ಳೊಳ್ಳೆ ಪದಗಳ ಹನುಮಪ್ಪ ಹಾಡ್ಯಾನ ಚಲುವ ಕನಕಪ್ಪ ಕುಣಿದಾನ್ ಮ್ಯಾಲ್. ದೇವಿ ನಮ್ಮ ದ್ಯಾವರು ಬಂದವ್ರೆ ಬನ್ನೀರೇ ನೋಡ ಬನ್ನೀರೇ. ನೋಡಿ, ಯಾರ್ಯಾರ್ದೋ ಮದುವೆಯಲ್ಲಿ ನಾವು ಹೇಗೇಗೋ ಕುಣಿದು ಬಿಡ್ತೇವೆ. ಆದರೆ ಸಾಕ್ಷಾತ್ ಭಗವಂತನ ಮದುವೆಯಲ್ಲಿ ಡೊಳ್ಳಿನ ಕೈ ಮೇಲ್ ಭರಮಪ್ಪ ಹಾಕ್ಯಾನ. ನಮ್ಮ ಬ್ರಹ್ಮದೇವರು ಡೊಳ್ಳು ಬಾರಿಸ್ತಾ ಇದ್ರಂತೆ. ತಾಳವ ಶಿವನಪ್ಪ ತಟ್ಯಾನ್ ಮ್ಯಾಲ್. ಶಿವ ತಾಳವನ್ನು ನುಡಿಸ್ತಾ ಇದ್ದಂತೆ. ಜೊತೆಗೆ ಮೆರವಣಿಗೆಯಲ್ಲಿ ಹೇಗೆ ಸಾಗಬೇಕು, ಭಗವಂತನ ಗುಣಗಾನವನ್ನು ಮಾಡ್ತಾ ಸಾಗಬೇಕಲ್ಲ. ಒಳ್ಳೊಳ್ಳೆ ಪದಗಳ ಹನುಮಪ್ಪ ಹಾಡ್ಯಾನ. ಒಳ್ಳೊಳ್ಳೆ ಪದಗಳನ್ನು, ಆ ಭಗವಂತನ ಮಹಿಮಾಗಳಿಂದ ಕೂಡಿದಂತಹ ಪದಗಳನ್ನು ಹನುಮಂತ ದೇವರು ಹಾಡ್ತಾ ಇದ್ದರೆ ನಮ್ಮ ಭಗವಂತ ಚಲುವ ಕನಕಪ್ಪ ಕುಣಿದಾನ್ ಮ್ಯಾಲ್. ಭಗವಂತನೇ ಕುಣಿದು ಬಿಟ್ನಂತೆ. ನೋಡಿ, ಭಗವತ್ಪರವಾದ ಮಾತುಗಳನ್ನು ಆಡ್ತಾ ಇದ್ದರೆ ಭಗವಂತನ ಮೆದರಿಗೆ ಬಂದು ಕುಣಿತಾನಂತೆ. ಕೇಸಕ್ಕಿ ಅನ್ನ ಉಂಬುವನ ಬಡ್ಡಿ ಕಾಸು ಬಿಡದೆ ಹೊನ್ನ ಗಳಿಸುವನ ಘೋಷನಾದಕ್ಕೆ ನಲಿಯುವನ ತನ್ನ ದಾಸರ ಮ್ಯಾಳದೊಳು ಕುಣಿದಾಡುತಿಹನ. ಧಣಿಯ ನೋಡಿದೆ ನಾ ವೆಂಕಟನ ಮನದಣಿಯ ನೋಡಿದೇನೋ ಮನದಣಿಯ ನೋಡಿದೇನೋ ಶಿಖಾಮಣಿ ತಿರುಮಲನ ಧಣಿಯ ನೋಡಿದೆ ನಾ ವೆಂಕಟನ. ಎಲ್ಲರೂ ಕೂಡ ಆ ಲಕ್ಷ್ಮೀನಾರಾಯಣರ ಅದ್ಭುತವಾದ ಮತ್ತು ದರ್ಶನವನ್ನು ಮಾಡ್ತಾ ಆನಂದವನ್ನು ಪಡ್ತಾ ಇದ್ದಾರೆ. ತುಂಬುರು ನಾರದರು ಒಂದು ಕಡೆ ಹಾಡ್ತಾ ಇದ್ದಾರೆ, ಕೆಲವೊಬ್ಬರು ಕುಣಿತಾ ಇದ್ದಾರೆ, ಕೆಲವೊಬ್ಬರು ನೋಡ್ತಾ ಇದ್ದಾರೆ, ಕೆಲವೊಬ್ಬರು ಆನಂದ ಭಾಷ್ಪಗಳನ್ನು ಸುರಿಸ್ತಾ ಇದ್ದಾರೆ. ಅದಕ್ಕೆ ದಾಸರಂತಾರಲ್ಲ, ಹಾಸಿಗೆಯನ್ನು ತಂದು ಹಾಸಬೇಕೆಂದರೆ ಶೇಷನ ಮೇಲೆ ನೀ ಪವಡಿಸಿದೆ, ಬೀಸಣಿಕೆಯ ತಂದು ಬೀಸಬೇಕೆಂದರೆ ಬೀಸುತಿಹನು ಗರುಡ ತನ್ನ ಪಂಕದಿಂದ, ಹೇಗೆ ಅರ್ಚಿಸಲಿ ನಿನ್ನ ಶ್ರೀಹರಿಯೇ ಹಾಗೆ ಮೆಚ್ಚಿಸಲಿ ನಿನ್ನ ಶ್ರೀಹರಿಯೇ ಹಾಗೆ ಅರ್ಚಿಸಲಿ ನಿನ್ನ. ಮಂಗಳಾಭಿಷೇಕಕ್ಕೆ ಉದಕ ತರುವೆನೇನೆ ಗಂಗೆ ಅಂಗುಷ್ಟದಿ ನೀ ಪಡೆದಿರುವೆ, ಸಂಗೀತ ಕೀರ್ತನೆಯ ಪಾಡಬೇಕೆಂದರೆ ತುಂಬುರು ನಾರದರು ಪಾಡುತ್ತಿಹರೋ ದೇವ. ನಾನು ಹಾಡಬೇಕು, ನಾನು ನಿನ್ನ ಕೊಂಡಾಡಬೇಕು, ನಾನು ನಿನಗೆ ನನ್ನ ಮತ್ತೆ
ಅದ್ಭುತವಾದಂತಹ ಹಾಡುಗಳನ್ನು ಹಾಡಿ ಸಮರ್ಪಣೆ ಮಾಡಬೇಕು ಅಂದರೆ ತುಂಬುರು ನಾರದರು ಪಾಡುತ್ತಿಹರು ಬೇಗ. ನಿತ್ಯದಲ್ಲಿ ನಾರದರು ನಿನ್ನನ್ನು ಹೊಗಳ್ತಾ ಇದ್ದಾರೆ ಭಗವಂತ, ಇನ್ನು ನಾನೇನು ಹಾಡೋದಿದೆ ಅಂತ ಸಂಭ್ರಮದಿಂದ ಸಂತೋಷದಿಂದ ಅಂಬರದಿ ಅಂದರೆ ಆಕಾಶದಲ್ಲಿ ದುಂದುಬಿ ಮೊಳಗಲು ದುಂದುಬಿ ನಾದಗಳು ಮೊಳಗ್ತಾ ಇರಬೇಕಾದರೆ ತುಂಬುರು ನಾರದರು ಸ್ತುತಿಸ್ತಾ ಇದ್ರಂತೆ, ಸ್ತೋತ್ರ ಮಾಡ್ತಾ ಇದ್ರಂತೆ. ತುಂಬುರು ನಾರದರು ತುತಿಸುತ್ತ ಪಾಡಿದರು, ಹಾಡ್ತಾ ಇದ್ದಾರೆ. ಯಾರನ್ನ? ಪೀತಾಂಬರಧರನ ಮಹಿಮೆಯನ, ಆ ಪೀತಾಂಬರಧಾರಿಯಾದ ಭಗವಂತನ ಮಹಿಮೆಯನ್ನು ಅದ್ಭುತವಾದ ಗಾನಗಳಿಂದ ಕೊಂಡಾಡ್ತಾ ಇದ್ದಾರೆ. ಸಂಭ್ರಮದಿಂದ ಅಂಬರದಿ ದುಂದುಬಿ ಮೊಳಗಲು ತುಂಬೂರು ನಾರದರು ತುತಿಸುತ್ತ ಪಾಡಿದರು ಪೀತಾಂಬರಧರನ ಮಹಿಮೆಯ ಶೋಭಾನೆ. ದೇವನಾರಿಯರೆಲ್ಲ ಬಂದೊದಗಿ ಪಾಠಕರು ಓವಿ ಪಾಡುತ್ತಾ ಕುಣಿದರು. ದೇವತರುವಿನ ಹೂವಿನ ಮಳೆಗಳ ಶ್ರೀವರನ ಮೇಲೆ ಕರೆದರು ಶೋಭಾನೆ. ಎಲ್ಲ ದೇವತಾ ಸ್ತ್ರೀಯರು, ಅಪ್ಸರೆಯರು, ಸ್ತುತಿಪಾಠಕರು, ಗಂಧರ್ವರು ಪ್ರೀತಿಪೂರ್ವಕವಾಗಿ ಆ ಭಗವಂತನ ಮತ್ತೆ ಗುಣಗಳನ್ನು ಪಾಡ್ತಾ ಹೆಜ್ಜೆ ಹಾಕ್ತಾ ಇದ್ರಂತೆ, ಕುಣಿತಾ ಇದ್ರಂತೆ. ಲಜ್ಜೆ ಬಿಟ್ಟು ಕುಣಿಯಿರೆಂಬೋ ಕಾಗದ ಬಂದಿದೆ ಅಂತ ದಾಸರು ಹೇಳ್ತಾರಲ್ಲ. ಭಗವಂತನ ಮುಂದೆ ಕುಣಿಯಬೇಕಾದರೆ ಲಜ್ಜೆ ಬಿಟ್ಟು ಕುಣಿಯಬೇಕಂತೆ. ನೀನು ಕುಣಿಸಿದಂತೆ ನಾನು ಕುಣಿವೆನಯ್ಯ ಅಂತ ಆ ಎಲ್ಲ ದೇವತರು ಅಂದರೆ ಕಲ್ಪವೃಕ್ಷ, ಪಾರಿಜಾತ ಹೂಗಳು, ಆ ತರುವಿನ ಹೂಗಳನ್ನು ತಂದು ಆ ಲಕ್ಷ್ಮಿ ಮತ್ತು ನಾರಾಯಣರ ತಲೆಯ ಮೇಲೆ ಆ ಸುಗಂಧಭರಿತವಾದ ಹೂಗಳನ್ನು ಹಾಕ್ತಾ ಇದ್ದಾರೆ. ಮುತ್ತು ರತ್ನಗಳಿಂದ ತೆತ್ತಿಸಿದ ಹಸೆಯ ನವರತ್ನ ಮಂಟಪದಿ ಪಸರಿಸಿ ಕೃಷ್ಣನ ಮುತ್ತೈದೆಯರೆಲ್ಲ ಕರೆದರು ಶೋಭಾನೆ. ಮುತ್ತು ರತ್ನಗಳಿಂದ ಖಚಿತವಾದಂತಹ ಹಸೆಮಣೆ, ಆ ಹಸೆಯನ್ನು ನವರತ್ನ ಖಚಿತವಾದ ಮಂಟಪದಲ್ಲಿ ಹಾಸಿ ಶ್ರೀಕೃಷ್ಣನನ್ನು ಮುತ್ತೈದೆಯರೆಲ್ಲ ಹಸೆಗೆ ಕರೆದ್ರಂತೆ. ಬಾಪ ಅಂಥೇಳಿ ಅವನನ್ನು ನೋಡಿ ಕರಿತಾ ಇದ್ದಾರೆ. ಹೇಗೆ ಕರಿತಾ ಇದ್ದಾರೆ? ಶೇಷ ಶಯನನೆ ಬಾ, ದೋಷ ದೂರನೆ ಬಾ, ಭಾಸುರಕಾಯ ಹರಿಯೇ ಬಾ, ಶ್ರೀಕೃಷ್ಣ ವಿಲಾಸದಿಂದೆಮ್ಮ ಹಸಿಗೆ ಬಾ ಶೋಭಾನೆ. ಶೇಷಶಾಯಿ, ದೋಷರಹಿತ, ಅದ್ಭುತವಾದ ಅಪ್ರಾಕೃತವಾದ ಶರೀರ ಭಗವಂತ, ಬಾರೋ, ಓಡಿ ಬಂದು ಇದರಲ್ಲಿ ಕೂಡು. ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದಣಿಯ, ಕಾಡಬೇಡವೋ ಕರುಣಾಕರ ನಿನ್ನ ಬೇಡಿಕೊಂಬೇನೋ ರಂಗಯ್ಯ. ಓಡಿ ಬಾರಯ್ಯ ವೈಕುಂಠಪತಿಯೇ. ಆ ವೈಕುಂಠದ ಪತಿಯಾದ ನಾರಾಯಣ ಓಡಿ ಬಂದು ಹಸೆಯ ಮಣೆಯ ಮೇಲೆ ಒಪ್ಪು ಅಂತ ಹೇಳ್ತಾ ಇದ್ದಾರೆ. ಕಂಜಲೋಚನನೇ ಬಾ, ಮಂಜುಳ ಮೂರ್ತಿಯೇ ಬಾ, ಕುಂಜರ ವರದಾಯಕನೇ ಬಾ, ಶ್ರೀಕೃಷ್ಣ ನಿರಂಜನ ನಮ್ಮ ಹಸೆಗೆ ಬಾ ಶೋಭಾನೆ. ಕಮಲದಂತಹ ಕಣ್ಣುಗಳು ನಮ್ಮ ಭಗವಂತನದು. ಅದ್ಭುತವಾದ ಶರೀರ, ನೋಡಿದ್ರೇನೆ ಆನಂದವಾಗಬೇಕು. ಆ ಭಗವಂತನನ್ನು ಆ ರೀತಿಯಾಗಿ ಕರೀತಾ ಇದ್ದಾರೆ. ಮೀಸಲಾದ ಮೊಸರು ಕಟೆಯುತ್ತಾ ಕಡೆದ ಬೆಣ್ಣೆ ಕರೆದು ನಿನ್ನ ಕೈಯಲ್ಲಿಡುವೆನೋ. ಓಡಿ ಬಾರೋ ಬ್ರಹ್ಮಾದಿ ವಂದ್ಯ ವಸುದೇವ ಸುತನೆ ಬಾರೋ ಅಂತ ಕರೀತಾ ಇದ್ದಾರೆ. ವಾರಿ ಜಲಯಪತೆ ವಾರಿ ಜನಾಭನೆ ವಾರಿ ಜಭವ ಪಿತ ವಾರಿ ಜನೇತ್ರನೆ ವಾರಿ ಜಮಿತ್ರ ಅಪಾರ ಪ್ರಭಾವನೆ ವಾರಿ ಜಾಂಡದ ಕಾರಣ ದೊರೆಯೇ ಬಾರೆಯ ಬಾಬಾ ಬಾಬಾ ಬಾ. ಭಕುತರ ಪ್ರಿಯ ಶ್ರೀನಿವಾಸರಾಯ ಸಂದನವೇರಿ ಬಾಪಾರಂಗ ದೇವೋ ತುಂಗ ನಂದನ ಅರಿಮದ ಭಂಗ ಕರುಣಾಪಾಂಗ ಸಿಂಧು ಶಯನ ಸುಂದರಾಂಗ ಹೇ ನಾರಸಿಂಗ. ಕಂದ ವಿರಿಂಚಿಯು ನಂದಿ ವಾಹನ ಅಮರೇಂದ್ರ ಸನಕಸ ನಂದನಾದಿ ಮುನಿ ವೃಂದ ಬಂದು ನಿಂತು ಧಿಮ್ ಧಿಮ್ ಧಿಮಿಕೆಂದು ನಿಂದಾಡಲು ಆನಂದದಿ ಮನಕ್ಕೆ ಬಾರಯ್ಯ ಬಾಬಾ ಬಾಬಾ ಬಾ. ಭಕುತರ ಪ್ರಿಯ ಶ್ರೀನಿವಾಸರಾಯ
ಕರಿತಾ ಇದ್ದಾರೆ. ಕುಂಜರ ವರದಾಯಕನೇ ಬಾ. ಕುಂಜರ ಅಂದರೆ ಆನೆ. ಆ ಆನೆಯನ್ನು ರಕ್ಷಣೆ ಮಾಡಿದಂತಹ ಮಹಾನುಭಾವ ನೀನು ಬಾ ಶ್ರೀಕೃಷ್ಣ. ನಿರಂಜನ, ಯಾವ ದೋಷಗಳೇ ಇಲ್ಲದೆ ಇರುವಂತಹ ನೀನು ಈ ಹಸೆಗೆ ಬಾ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆದಿಕಾಲದಲ್ಲಿ ಆಲದೆಲೆಯ ಮೇಲೆ ಶ್ರೀದೇವಿಯೊಡನೆ ಪವಡಿಸಿದ ಶ್ರೀಕೃಷ್ಣ ಮೋದದಿಂದೆಮ್ಮ ಹಸೆಗೆ ಬಾ ಶೋಭಾನೆ. ಆದಿಕಾಲದಲ್ಲಿ, ಸೃಷ್ಟಿಯ ಆದಿಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿಕೊಂಡಿದ್ದೆಲ್ಲ. ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ ಹಲವು ಆಭರಣಗಳು ಛಲವು ಆಗಿ ಜಾಣತನದಿ ಮರಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ. ಒಂದು ಆಲದೆಲೆಯ ಮೇಲೆ ಮಲಗಿದ ಆದಿಕೇಶವರಾಯ ಅಂತ ಹೇಳಿದಂತೆ ಆಲದೆಲೆಯ ಮೇಲೆ ಮಲಗಿದಂತಹ ಭಗವಂತ ಹೇಗೆ ಶ್ರೀದೇವಿಯೊಡನೆ ಪವಡಿಸಿದ, ಅಲ್ಲಿಯೂ ಕೂಡ ಲಕ್ಷ್ಮಿಯನ್ನು ಬಿಡದೇನೆ ಆಟವಾಡಿದಂತಹ ಮಹಾನುಭಾವ ಇಂತಹ ಶ್ರೀಕೃಷ್ಣ ಸಂತೋಷದಿಂದ ನಮ್ಮ ಹಸೆಗೆ ಬಾ ಎನ್ನುವುದಾಗಿ ಕರೀತಾ ಇದ್ದಾರೆ. ಆದಿ ಕಾರಣನಾಗಿ ಆಗ ಮಲಗಿದ್ದು ಮೋದ ಜೀವರ ತನ್ನುದರದಲ್ಲಿ ಬಿಟ್ಟ ಅನಾದಿ ಮೂರ್ತಿಯೇ ಹಸಿಗೆ ಬಾ ಶೋಭಾನೆ. ಆದಿ ಕಾರಣ, ಎಲ್ಲದಕ್ಕೂ ಕಾರಣ ನೀನೇ. ಆದಿ ಮೂಲ ನಿನ್ನ ಪಾದ ಮೋದದಿ ನಂಬಿದೆ ಭೇದವೆಣಿಸದೆ ಮೋದದಾಯಕ ಆದರದಿಂದಲಿ ಕಾಯೋ ಸೋದರ ಮವನ ವೈರಿ ಮೇದಿನಿ ಪತಿಯೇ ನಿನ್ನಾರಾಧನೆ ಮಾಡಿಸೋ ಹರಿಯೇ. ನಿನ್ ಹೊರತು ಪೊರೆವರ ನಾನರಿಯೇ ಹರಿಯೇ. ಆದಿ ಕಾರಣನಾಗಿ ಇದ್ದಂತಹ ಮಹಾನುಭಾವ, ಆಗ ಯೋಗ ನಿದ್ರೆಯನ್ನು ಮಾಡುವಂತಹ ಮಹಾನುಭಾವ, ಇಷ್ಟೆಲ್ಲ ಮಾಡಿದರೂ ಕೂಡ ಎಲ್ಲ ಜೀವರನ್ನು ತನ್ನ ಒಡಲೊಳಗೆ ಇಟ್ಟುಕೊಂಡಂತಹ ಮಹಾನುಭಾವ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಗಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ. ಎಲ್ಲವನ್ನ ತನ್ನ ಉದರದಲ್ಲಿ ಇಟ್ಟುಕೊಂಡು ಅನಾದಿ ಮೂರ್ತಿ, ಸೃಷ್ಟಿ ಸ್ಥಿತಿ ಲಯ ಯಾವುದರ ಲೇಪವೂ ನಿನಗೆ ಇಲ್ಲ ಭಗವಂತ. ಯಾವ ಜರ ಮರಣ ರೋಗ ರುಜಿನ ಮುಪ್ಪು ಸಾವು ಯಾವುದೂ ಇರುವಂತಹ ಭಗವಂತ ನೀನು ಈ ಹಸಿಗೆ ಬಾ ಅಂತ ಕರಿತಾ ಇದ್ದಾರೆ. ಆದಿ ಕಾರಣನಾಗಿ ಆಗ ಮಲಗಿದ್ದು ಮೋದ ಜೀವರ ತನ್ನುದರದಲ್ಲಿ ಬಿಟ್ಟ ಅನಾದಿ ಮೂರ್ತಿಯೇ ಹಸಿಗೆ ಬಾ ಶೋಭಾನೆ. ಶೋಭಾನವೆನ್ನೀರೆ ಸುರ್ರಳು ಸುಭಗನಿಗೆ ಶೋಭಾನವೆನ್ನೀರೆ ಸುಗುಣನಿಗೆ ಶೋಭಾನವೆನ್ನಿ ತ್ರಿವಿಕ್ರಮರಾಯಗೆ ಶೋಭಾನವೆನ್ನಿ ಸುರಪ್ರಿಯಗೆ ಶೋಭಾನೆ. ಶ್ರೀಕೃಷ್ಣಾರ್ಪಣಮಸ್ತು.